ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಹೇಗೆ ನಾವು ಗೋಲ್ಡನ್ ಫೇಶಿಯಲ್ ಮಾಡ್ಕೊಳ್ಬೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಿಮಗೆ ಪಾರ್ಲರ್ನಲ್ಲಿ ಹೋದಾಗ ಮಾಡಿಸ್ಕೊಂಡಾಗ ಎಷ್ಟು ಗ್ಲೋ ಬರುತ್ತೆ ಅದಕ್ಕಿಂತ 2 ಪಟ್ಟು ಗ್ಲೋ ಬರುತ್ತೆ. ಮತ್ತು ಸ್ಕಿನ್ ಕೂಡ ಲೈಟನ್ ಆಗುತ್ತೆ, ಬ್ರೈಟ್ ಆಗುತ್ತೆ. ಮತ್ತು ಯಾರಿಗೆಲ್ಲ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಹನಿವನ್ ಸ್ಕಿನ್ ಟೋನ್ ಇದೆ ಅದೆಲ್ಲ ನಿಮಗೆ ಲೈಟನ್ ಆಗ್ತಾ ಬರುತ್ತೆ. ಮತ್ತು ಸ್ಕಿನ್ ಕೂಡ ತುಂಬ ಗ್ಲೋ ಆಗುತ್ತೆ. ನಿಮ್ಗೇನು ಟ್ಯಾನ್ ಆಗಿರುತ್ತೆ ಅದು ಕೂಡ ರಿಮೂವ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಒಂದು ಬೌಲ್ನ ತೊಗೊಂಡೋದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಅರ್ಧ ಚಮಚದಷ್ಟು ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಕಸ್ತೂರಿ ಟರ್ಮರಿಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಆನ್ಲೈನ್ ಕ್ವಾಲಿಟಿ ಸ್ಟೋರ್ ಅವ್ರದ್ದು ಕಸ್ತೂರಿ ಟರ್ಮರಿಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ನ ನಾನು ಟ್ಯಾಗ್ ಮಾಡಿರ್ತೀನಿ, ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ನೀವು ಆದಷ್ಟು ಪ್ಯೂರ್ ಆಗಿರುವಂಥ ಹಳದಿ ಪೌಡರ್ನ ಯೂಸ್ ಮಾಡಿ. ಇದರಿಂದ ನಿಮಗೆ ಮುಖದಲ್ಲಿ ಯಾವುದೇ ರೀತಿಯಾದ ಕಲೆ ಉಳ್ಕೊಳ್ಳೋದಿಲ್ಲ ಅದನ್ನು ಯೂಸ್ ಮಾಡಿದ್ಮೇಲೆ. ಮತ್ತು ನಾನಿಲ್ಲಿ ಆನ್ಲೈನ್ ಕ್ವಾಲಿಟಿ ಸ್ಟೋರ್ ಅವ್ರದ್ದು ಸ್ಯಾಂಡಲ್ವುಡ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಸ್ಯಾಂಡಲ್ವುಡ್ ಪೌಡರ್ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಹಳದಿ ಪೌಡರು ಇಲ್ಲ ಅಥವಾ ಸ್ಯಾಂಡಲ್ವುಡ್ ಪೌಡರ್ ಇಲ್ಲ ಅಂದರೆ ನೀವು ಕಡಲೆ ಹಿಟ್ಟನ್ನು ಯೂಸ್ ಮಾಡಿ. ಆದರೆ ಹಳದಿ ಹಾಕ್ಕೊಳ್ಳೋದ್ರಿಂದ ಅಂದರೆ ಕಸ್ತೂರಿ ಹಳದಿ ಯೂಸ್ ಮಾಡೋದ್ರಿಂದ ಸ್ಕಿನ್ನನ್ನು ಲೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಬ್ರೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಮೊಸರು, ಸ್ವಲ್ಪ ಹುಳಿ ಬಂದಿರೋ ಮೊಸರನ್ನ ಯೂಸ್ ಮಾಡಿ. ಇದರಿಂದ ಸ್ಕಿನ್ ತುಂಬ ಲೈಟನ್ ಆಗೋಕ್ಕೆ ಶುರುವಾಗುತ್ತೆ. ನಾವಿಲ್ಲಿ ಶುಗರ್ ಯೂಸ್ ಮಾಡಿರೋದ್ರಿಂದ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನಮಗೆ ಅನ್ವಾಂಟೆಡ್ ಏರ್ಸ್ ಇದ್ರೆ ಮುಖದಲ್ಲಿ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನೆಲ್ಲ ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದ್ಸಲ ಟ್ರೈ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹೇಗೆ ಬಂದಿದೆ ಅಂತ ಹೇಳಿ. ನಂತರ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಮತ್ತು ಯಾವುದೇ ಹೊಸದಾಗಿ ಹೋಮ್ ರೆಮಿಡಿನ ಟ್ರೈ ಮಾಡ್ತಿದ್ದೀವಿ ಅಂದರೆ ಆದಷ್ಟು ನೀವು ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಫೇಸಿಗೆ ಅಪ್ಲೈ ಮಾಡಿ. ಕೆಲವರು ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಡ್ಯಾಮೇಜ್ ಆಗ್ಬೋದು, ಸೊ ಅವರಿಗೆ ಅಡ್ಜಸ್ಟ್ ಆಗದೇ ಇರ್ಬೋದು. ಸೊ ಒಂದ್ಸಲಿ ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಇವಾಗ ನಾನು ನಿಮಗೆ ಫೇಸಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ನನ್ನ ಫೇಸ್ ತುಂಬ ಡಲ್ ಆಗಿದೆ, ಸನ್ ಟ್ಯಾನ್ ಆಗಿದೆ. ಸೊ ನಿಮಗೆ ಫಸ್ಟ್ ಯೂಸಲ್ಲೇ ಹೇಗೆ ಡಿಫ್ರೆನ್ಸ್ನ ನೋಡ್ಬೋದು ಅಂತ ನೀವು ನೋಡ್ಬೋದು. ನಾವು ಈ ರೀತಿ ಲೇಯರ್ ಬೈ ಲೇಯರ್ ಅಪ್ಲೈ ಮಾಡ್ಕೊಳ್ತಾ ಸ್ಕ್ರಬ್ ಮಾಡ್ಕೋಬೇಕು. ನೀವು ಈ ಆನ್ಲೈನ್ ಕ್ವಾಲಿಟಿ ಸ್ಟೋರ್ ಅವ್ರದ್ದು ಕಸ್ತೂರಿ ಅರಿಶಿನ ಆಗಿರ್ಬೋದು, ಸ್ಯಾಂಡಲ್ವುಡ್ ಪೌಡರ್ ಆಗಿರ್ಬೋದು, ಇದನ್ನು ಒಂದ್ಸಲ ನೀವು ತೊಗೊಂಡಿಟ್ಕೊಂಡ್ರೆ ಸಾಕು. ನಿಮಗೆ ವರ್ಷಗಟ್ಟಲೆ ನೀವು ಇದನ್ನು ಯೂಸ್ ಮಾಡ್ಬೋದು. ಮತ್ತು ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಬೇರೆ ಹಳದಿ ಪೌಡ್ರನ್ನ ನೀವು ಯೂಸ್ ಮಾಡಿದ್ರೆ ಅದು ಮುಖದಲ್ಲೆಲ್ಲ ಹಾಗೆ ಹಳದಿಯಾಗಿ ಉಳ್ಕೊಳ್ಳುತ್ತೆ. ಬಟ್ ನೀವು ಇದನ್ನು ಯೂಸ್ ಮಾಡೋದ್ರಿಂದ ಇದು ಪ್ಯೂರ್ ಆಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಮತ್ತು ಸ್ಕಿನ್ನನ್ನು ಲೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಬ್ರೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನಿಮಗೆ ಎಲ್ಲ ಕಡೆ ಸಿಗುತ್ತೆ. ನಾನು ನಿಮಗೆ ಇದನ್ನು ಪ್ರಾಡಕ್ಟ್ಸ್ನ ಟ್ಯಾಗ್ ಕೂಡ ಮಾಡಿರ್ತೀನಿ. ಅಥವಾ ಯಾರಿಗಾದರೂ ಇದನ್ನು ಪರ್ಚೇಸ್ ಮಾಡಬೇಕಂತಿದ್ರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ. ಇದನ್ನು ನೀವು ಓವರಾಲ್ ಬಾಡಿಗೆ ಕೂಡ ಅಪ್ಲೈ ಮಾಡ್ಕೋಬೋದು, ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಸೊ ಇದನ್ನು ವಾರಕ್ಕೆ ಒಂದ್ಸಲ ಟ್ರೈ ಮಾಡಿ. ಸ್ನಾನಕ್ಕಿಂತ ಮುಂಚೆ ನಿಮಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಮತ್ತು ಯಾರಿಗೆಲ್ಲ ತುಂಬ ಟ್ಯಾನ್ ಆಗಿದೆ ಅಂತ ಅಂದರೂ ನೀವು ಸಂಜೆ ಟೈಮ್ ಇದನ್ನು ಯೂಸ್ ಮಾಡಿ. ಬೆಳಿಗ್ಗೆ ನೀವು ಹೊರಗಡೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಂಡು ಹೋಗಿ. ಇದನ್ನು ನೀವು ಇಮಿಡಿಯೇಟ್ ಆಗಿ ಕೂಡ ರಿಸಲ್ಟ್ ನೋಡ್ಬೋದು. ಮತ್ತು ನೀವು 2 ರಿಂದ 3 ದಿನ ಬಿಟ್ಟು ನೋಡಿದ್ರೆ ನಿಮ್ಗೆ ಇನ್ನೂ ಗ್ಲೋ ಬಂದಿರುತ್ತೆ. ಸೊ ಈ ರೀತಿ ನಾವು ಲೇಯರ್ ಬೈ ಲೇಯರ್ ಈ ರೀತಿ ಅಪ್ಲೈ ಮಾಡಿಕೊಂಡು ಸ್ಕ್ರಬ್ ಮಾಡ್ಕೋಬೇಕು. ಇವಾಗ ನಾನು 2 ಕೈಯಲ್ಲಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ. ಆಲ್ ಓವರ್ ದ ಫೇಸ್ ಸ್ಕ್ರಬ್ ಮಾಡ್ಕೋಬೇಕು. ಇದರಿಂದ ನಿಮಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಕೂಡ ರಿಮೂವ್ ಆಗುತ್ತೆ. ಸೊ ಅರಿಶಿನ ಯೂಸ್ ಮಾಡೋದ್ರಿಂದ ಅನ್ವಾಂಟೆಡ್ ಏರ್ಸ್ ಕೂಡ ರಿಮೂವ್ ಆಗುತ್ತೆ ಫೇಸಲ್ಲಿ. ಅದೆಲ್ಲ ಲೈಟನ್ ಆಗ್ತಾ ಬರುತ್ತೆ ಮತ್ತು ಈಸಿಯಾಗಿ ರಿಮೂವ್ ಆಗುತ್ತೆ ಫೇಸಿಂದ. ಸೊ ಈ ರೀತಿ ಓವರಾಲ್ ಫೇಸ್ ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನಿಮಗೆ ಫಸ್ಟ್ ಯೂಸಲ್ಲೇ ನೀವು ರಿಸಲ್ಟ್ನ ನೋಡ್ಬೋದು, ಅಷ್ಟು ಗ್ಲೋ ಬರುತ್ತೆ. ಈ ರೀತಿ ನಾವು ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಇದನ್ನು ಒಂದು 5 ರಿಂದ 10 ನಿಮಿಷ ನಾವು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ. ಸ್ವಲ್ಪ ಡ್ರೈ ಆದರೆ ಸಾಕು. ಇದು ನಿಮಗೆ ಸ್ಕ್ರಬ್ ಮಾಡ್ತಾನೆ ಅಂಟಿಸೋದಕ್ಕೆ ಶುರುವಾಗುತ್ತೆ ನಾವು ಶುಗರ್ ಯೂಸ್ ಮಾಡಿರೋದ್ರಿಂದ. ಇವಾಗ ನಾನು ಫೇಸ್ ವಾಶ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಗ್ಲೋ ಬಂದಿದೆ ಅಂತ ಹೇಳಿ. ನೀವೇ ಡಿಫ್ರೆನ್ಸ್ನ ನೋಡ್ಬೋದು. ನೀವು ಟ್ರೈ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಇದೇ ರೀತಿ ರೆಮಿಡೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರಿಗೆಲ್ಲ ಮನೆಯಲ್ಲಿ ಸಿಂಪಲ್ಲಾಗಿ ಮನೆಯಲ್ಲೇ ಫೇಶಿಯಲ್ ಮಾಡ್ಕೋಬೇಕು, ಪಾರ್ಲರ್ಗೆ ಹೋಗೋದಕ್ಕಾಗಲ್ಲ, ಅವರಿಗೆ ಈ ರೆಮಿಡಿನ ಶೇರ್ ಮಾಡಿ. ಹಾಗೆ ಹೇಗೆ ಅನ್ನಿಸ್ತಾ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.